ಎಂಬ ಡಿ.ವಿ. ಗುಂಡಪ್ಪನವರ ವಾಣಿಯನ್ನು ನನ್ನ ಮನದಾಳದಲ್ಲಿ ನಡೆಯುತ್ತಾ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮ ನಡೆಯೋದಕ್ಕೆ ಸ್ಥಳಾವಕಾಶ ನೀಡಿರ್ತಕ್ಕಂತಹ ಶ್ರೀಯುತ ಶ್ರೀಶೈಲ್ ಬಾಬಣ್ಣನವರಿಗೆ ನಮ್ಮೆಲ್ಲರ ಪರವಾಗಿ ತುಂಬುವುದರ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಹುಬ್ಬಳ್ಳಿ ಘಟಕದ ಪರವಾಗಿ ಅವರಿಗೆ ತುಂಬುವುದರ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಹಿರಿಯರಾಗಿರ್ತಕ್ಕಂತಹ ನನ್ನ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ನಮ್ಮ ಕುಟುಂಬದ ಹಿತೈಷಿಗಳಾಗಿರ್ತಕ್ಕಂತಹ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಎಸ್ ಪಿ ಬೆಳಗಾರ್ ಅವರೇ, ಇವನಾರವ 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 ಎಂದೆನಿಸಿದರೆಯ ಇವನಮ್ಮವ ಎಂದೆನಿಸೆಯ ಎಂದು ಎಲ್ಲ ಬಳಗವನ್ನು ನಮ್ಮವರೇ ಯಾರೇ ಏನೇ ಕಷ್ಟ ಬಂದರೂ ಕೊಡುಗೆಯಿಂದಲೇ ಆಗಿರ್ತಕ್ಕಂತಹ ನಮ್ಮ ಶಿಕ್ಲಿಯ ಹೆಮ್ಮೆಯ ಪುತ್ರರಾಗಿರ್ತಕ್ಕಂತಹ ಶ್ರೀಯುತ ಸಿ.ಎಂ. ರಾಗಿ ಸರ್ ಅವರೇ, ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಯಶಸ್ವಿಯಾಗಲು ಕಾರಣೀಕರ್ತರಾಗಿರ್ತಕ್ಕಂತಹ ಉತ್ತಮ ವಾಗ್ಮಿಯಾಗಿರ್ತಕ್ಕಂತಹ ನಮ್ಮ ಹಿತೈಷಿಯಾಗಿರ್ತಕ್ಕಂತಹ ನಮ್ಮ ಲಕ್ಷ್ಮೇಶ್ವರ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವರ ಬೆಳ್ಳೆಯವರೇ, ನಮ್ಮ ಸರಳ ಜೀವಗಳಲ್ಲಿ ಸರಳರಾಗಿರ್ತಕ್ಕಂಥ ವೈದ್ಯರಾಗಿರ್ತಕ್ಕಂಥ ಶ್ರೀಯುತ ಹೊಂದಿಕೊಪ್ಪ ಡಾಕ್ಟರ್ ಅವರೇ, ನಮ್ಮ ಮನೆಯ ಬಾಜೂನ ನಮ್ಮ ಹಿತೈಷಿಗಳಾಗಿರ್ತಕ್ಕಂಥ ಶ್ರೀಯುತ ಶ್ರೀಶೈಲ ಬಾಬಣ್ಣನವರೇ, ನಮ್ಮ ಆತ್ಮೀಯ ಸಹೋದರ ಸದಾ ಲೌಲವಿಕೆಯಿಂದ ಇರತಕ್ಕಂತಹ ನಮ್ಮ ಶಿಕ್ಲಿ ಜಾನಪದ ಗಾರುಡಿಗರಾಗಿರ್ತಕ್ಕಂತಹ ಶ್ರೀಯುತ ರಾಜಣ್ಣ ರಜಪೂತ್ ಅವರೇ, ಹಿರಿಯರಾಗಿರ್ತಕ್ಕಂಥ ನಮ್ಮ ಇಂದಿನ ಪಾಟೀಲ್ ಅವರೇ, ಗಂಗಲ್ ಅವರೇ, ನಮ್ಮ ರಾಜಣ್ಣ ಹುಡುಗರ್ ಅವರೇ, ನಮ್ಮ ಸಹೋದರ ಆಗಿರ್ತಕ್ಕಂತಹ ಅಂಬರೀಷಣ್ಣ ಚನ್ನಾಪುರ ಹುಡುಗರ್ ಅವರೇ, ಹಾಗೂ ಇಲ್ಲಿ ಆಗಿರ್ತಕ್ಕಂತಹ ಎಲ್ಲ ತಾಯಂದಿರಿ ಹಾಗೂ ಎಲ್ಲ ಕನ್ನಡ ಮನಸ್ಸುಗಳಿಗೆ ನನ್ನ ಮನದಾಳದ ಶರಣಾರ್ಥಿಗಳನ್ನು ಹೇಳೋದಕ್ಕೆ ಬಯಸ್ತೇನೆ. ಈ ಒಂದು ಕಾರ್ಯಕ್ರಮ ನಾಡಬ್ರಹ್ಮ ಆಗಿರ್ತಕ್ಕಂತಹ ಸಂಗೀತ ಸಾಮ್ರಾಟನಾಗಿರ್ತಕ್ಕಂತಹ ಕನ್ನಡದ ಚಿತ್ರರಂಗವನ್ನು 3 ದಶಕಗಳ ಕಾಲ ಆಳಿದಂತಹ ಹಂಸಲೇಖರ ಬರೆದಿರ್ತಕ್ಕಂಥ ಗೀತ ರಚನೆಯನ್ನ ಏನೋ ಗೀತ ರಚನೆ ಮಾಡಿದರೆ ಅವನು ಎಲ್ಲವನ್ನು ಹೇಳೋದಕ್ಕೆ ಇಲ್ಲಿ ಸಾಧ್ಯ ಆಗೋದಿಲ್ಲ. ಕೆಲವು ಹಾಡುಗಳ ಮುಖಾಂತರ ಅದರಲ್ಲಿರ್ತಕ್ಕಂತಹ ಸಾಹಿತ್ಯದ ಗಂಧವನ್ನ ನಾನು ಇವತ್ತು ವಿವರಣೆಯನ್ನು ಮಾಡ್ತಾ ಇದ್ದೇನೆ. ಮೊದಲಿಗೆ ನಾದಬ್ರಹ್ಮನಾಗಿರ್ತಕ್ಕಂತಹ ಹಂಸಲೇಖ ಸಂಕ್ಷಿಪ್ತವಾಗಿರ್ತಕ್ಕಂತಹ ಪರಿಚಯವನ್ನು ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. 1951 ಬೆಂಗಳೂರಿನ ಅಕ್ಕಿಪೇಟೆ ಹತ್ತಿರ ಇರ್ತಕ್ಕಂಥ ತುಳಸಿಕಟ್ಟೆ ಅಂತಕ್ಕಂಥ ಊರಿನಲ್ಲಿ ಇವರ ಜನನಾಗುತ್ತೆ. ಇವರಿಗೆ ಚಿಕ್ಕಂದಿಂದಲೂ ಕೂಡ ಕಥೆಗಳನ್ನ, ಕವನಗಳನ್ನ, ನಾಟಕಗಳನ್ನ ಬರೆತಕ್ಕಂಥ ಹವ್ಯಾಸ ಸಾಕಷ್ಟು ಇವರಿಗೆ. ಇವರು 7ನೇ ತರಗತಿಯಲ್ಲಿದ್ದಾಗ ಬೆಳಕಿನ ಮನೆ ಅಂತಕ್ಕಂಥ ಒಂದು ನಾಟಕದ ಒಂದು ಸ್ಕ್ರಿಪ್ಟ್ ಅನ್ನ ಬರೀತಾರೆ. ಆ ಒಂದು ಬೆಳಕಿನ ಮನೆ ಅಂತಕ್ಕಂಥ ನಾಟಕದ ಸ್ಕ್ರಿಪ್ಟ್ ಅನ್ನ ಗ್ಯಾದರಿಂಗ್ ನಲ್ಲಿ ಅದನ್ನ ಪ್ರದರ್ಶನಗೊಳಿಸ್ತಾರೆ. ಆ ಪ್ರದರ್ಶನಗೊಂಡಾಗ ಅದಕ್ಕೆ 7 ಬಹುಮಾನಗಳು ಅದಕ್ಕೆ ಸಿಗ್ತವೆ. ಆ 7 ಬಹುಮಾನಗಳು ಸಿಕ್ಕಾಗ ಇವರಿಗೆ ಹಂಸಲೇಖ ಅಂತಕ್ಕಂತಹ ಹೆಸರು ಬಂದಿರತಕ್ಕಂಥದ್ದೇ ಒಂದು ರೋಚಕ. ಇವ್ರ ಮುಂಚಿನ ಹೆಸರು ಗಂಗರಾಜು ಅಂತಕ್ಕಂಥ ಇವರ ಹೆಸರು. ನಾಟಕದ ಸ್ಕ್ರಿಪ್ಟ್ ಅನ್ನ ಬರೀತಾರೆ. ಬರೆದ ಮೇಲೆ ಅವರು ನೀಲಕಂಠಪ್ಪ ಅಂತಕ್ಕಂಥ ಅವ್ರ ಸರ್ ಅವರು ಸ್ವಾನ್ ಅಂತಕ್ಕಂಥ ಒಂದು ಕಂಪನಿ ಪೆನ್ ಅನ್ನು ಅವ್ರು ಕೊಡ್ತಾರೆ. ಸ್ವಾನ್ ಅಂದ್ರೆ ಕನ್ನಡದಲ್ಲಿ ಹಂಸ ಅಂತಕ್ಕಂಥದ್ದು. ಆ ಪೆನ್ನನ್ನು ಕೊಟ್ಟು, ಇಲ್ಲ ನೀನು ಬಹಳ ಚೆನ್ನಾಗಿ ನಾಟಕ ಬರ್ತಿದ್ದಿ, ನೀನು ಈ ಪೆನ್ನಿಂದ ನೀನು ನಾಟಕವನ್ನ ನೀನು ಮುಂದುವರಿಸು ಅಂತಕ್ಕಂಥ ಮಾತನ್ನ ನೀಲಕಂಠಪ್ಪ ಸರ್ ಅವರು ಹೇಳ್ತಾರೆ. ಅವಾಗ ಅವರು ಆ ಪೆನ್ನ ತಗೊಂಡು ತಮ್ಮ ಲೇಖನವನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಅವರ ಹೆಡ್ಮಾಸ್ಟರ್ ಅಂತಕ್ಕಂಥವ್ರು, ಅವ್ರ ಹೆಡ್ಮಾಸ್ಟರ್ ಹೆಸರು ಕೃಷ್ಣ ಸಾರ ಅಂತಕ್ಕಂಥ ಅವ್ರ ಹೆಡ್ಮಾಸ್ಟರ್ ಹೆಸರು. ಅವ್ರು ಕೇಳ್ತಾರಿಲ್ಲ, ಮೊನ್ನೆ ನಾಟಕ ಬರೆದಿ ನೀನು ಬೆಳಕಿನ ಮನೆ ಅಂತಕ್ಕಂಥ ಒಂದು ನಾಟಕ ಬರೆದಿವಿ, ಬಹಳಷ್ಟು ಚೆನ್ನಾಗಿತ್ತು, ಎಲ್ಲಿ ಆ ಸ್ಕ್ರಿಪ್ಟ್ ಕೊಡು ಅಂತ ಕೇಳ್ತಾರೆ. ಆ ಸ್ಕ್ರಿಪ್ಟ್ ಕೆಳಗೆ ಇವ್ರು ಏನ್ ಬರ್ತಿರ್ತಾರಪ್ಪ ಅಂದ್ರೆ ಹಂಸಲೇಖನಿ ಅಂತ ಬರ್ತಿರ್ತಾರೆ ಅವರು. ಅದಕ್ಕೆ ಅವ್ರಿಗೆ ಒಂದು ಆಸೆ ಇರ್ತೈತಿ, ಹೆಂಗ ಕುವೆಂಪು ಅವರು ತಮ್ಮ ಕಾವ್ಯ ನಾಮವನ್ನು ಕುವೆಂಪು ಇಟ್ಕೊಂತಾರೆ, ಕುಪ್ಪೇನ ಹಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತಕ್ಕಂತಹ ಅವ್ರ ಕಾವ್ಯ ನಾಮವನ್ನು ಹೇಗೆ ಕುವೆಂಪು ಅಂತ ಇಟ್ಕೊಂಡರು, ಇವ್ರು ಹಂಸಲೇಖನಿ ಅಂತ ಇಟ್ಕೊಂತಾರೆ. ಅದು ಕ್ರಮೇಣ ಅದು ಏನಾಗುತ್ತೆ ಹಂಸಲೇಖ ಅಂತ ಆಗುತ್ತೆ. ಅವ್ರ ಮುಂಚಿನ ಹೆಸರು ಏನದು ಗಂಗರಾಜು ಅಂತಕ್ಕಂಥದ್ದು ಅವ್ರ ಮುಂಚಿನ ಹೆಸರು. ಇವರಿಗೆ ಗಾನಯೋಗಿ ಪಂಚಾಕ್ಷರ ಗವಾಯಿ ಅಂತಕ್ಕಂಥ ಒಂದು ಸಿನಿಮಾದ ಸಾಹಿತ್ಯವನ್ನ ಮತ್ತು ಸಂಗೀತವನ್ನ ಬರೆದಿದ್ದಕ್ಕೆ ಇವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಇವರಿಗೆ ಹಂಸಲೇಖರಿಗೆ ಸಿಗ್ತದೆ. ಈ ಹಂಸಲೇಖರ ಸಂಗೀತವನ್ನ ಆಸ್ವಾದಿಸಬೇಕು, ಸಾಹಿತ್ಯವನ್ನ ಸವಿಯಬೇಕು, ಗಾಯನವನ್ನ ಗುಣಗಬೇಕು, ಪ್ರಣಯದ ದೃಶ್ಯಗಳನ್ನ ಕಣ್ತುಕೊಳ್ಳಬೇಕು, ಎಲ್ಲವನ್ನು ಒಟ್ಟಾಗಿ ಅನುಭವಿಸಿದಾಗ ಹಂಸಲೇಖರ ಸಾಹಿತ್ಯದಲ್ಲಿರ್ತಕ್ಕಂತಹ ಗಾಳಿ ಗಂಧ ನಮ್ಗೆ ಅರ್ಥ ಆಗುತ್ತೆ. ಮೊದಲಿಗೆ ನಾನು ಅವರು ಕನ್ನಡ ಹಾಡುಗಳನ್ನ ಕುರಿತು, ಕನ್ನಡ ನಾಡನ್ನ ಕುರಿತು ತುಂಬಾ ಸೊಗಸಾಗಿ ಬರೆದಿದ್ದಾರೆ.
ಆ ಕನ್ನಡ ಹಾಡಿನೊಂದಿಗೆ ಅವರ ಸಾಹಿತ್ಯವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಅವ್ರು ಮೊದಲು ಹೇಳ್ತಾರೆ, ಸೋಲಿಲ್ಲದ ಸರ್ದಾರ ಅಂತಕ್ಕಂಥ ಒಂದು ಸಿನಿಮಾ ಬರ್ತದೆ ಅಂಬರೀಷನ್. ಆ ಒಂದು ಸೋಲಿಲ್ಲದ ಸರ್ದಾರ ಆ ಒಂದು ಸಿನಿಮಾದಲ್ಲಿ ಏನಂತಾರೆ ಬರೋದ್ರೆ, ಕನ್ನಡ ರೋಮಾಂಚನ, ಕನ್ನಡ ಕಸ್ತೂರಿ, ಕನ್ನಡ ಈ ಕರುನಾಡ ಮಣ್ಣು, ಮತ್ತು ಈ ಒಂದು ಕನ್ನಡ ನಾಡಿನ ಬಗ್ಗೆ ಚಿಂತಿಸು, ಈ ಕನ್ನಡ ನಾಡಿಗೆ ವಂದಿಸು, ಈ ಕನ್ನಡ ನಾಡಿಗೆ ಪೂಜಿಸು ಅಂತ ಆ ಹಾಡು ಹೆಂಗಿದಪ್ಪ ಅಂದ್ರೆ, ಕನ್ನಡ ರೋಮಾಂಚನವಿ ಕನ್ನಡ ಕಸ್ತೂರಿ ನುಡಿದು ಕರುಣಾಳ ಮಣ್ಣಿದು ಚಿಂತಿಸು ಪೂಜಿಸು ವಂದಿಸು, ಈ ಕನ್ನಡ ಮಣ್ಣನ್ನು ಮರಿಬೇಡ ಅಭಿಮಾನಿ ಅಂತ ಹೇಳ್ತಾ ಈ ಒಂದು ಕನ್ನಡ ನಾಡಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣನ್ನ ಕೂಡ ನೀನು ಜರಿಬೇಡ ಅಂತಕ್ಕಂತ ಹೇಳ್ತಾ ಅದು ಎರಡನೇ ಚರಣದಲ್ಲಿ ಅವರು ಯುವಕರಿಗೆ ಒಂದು ಕರೆಯನ್ನ ಕೊಡ್ತಾರೆ. ಇವತ್ತಿನ ಯುವಕರು ದುಶ್ಚಟಗಳಿಗೆ ಬಲಿಯಾಗಿ ಅವ್ರು ಬೇರೆ ಮಾರ್ಗವನ್ನು ಅವರು ಹಿಡಿತಾ ಇದ್ದಾರೆ. ಅದಕ್ಕೆ ಆ ಯುವಕರಿಗೆ ಒಂದು ಸ್ಫೂರ್ತಿಯ ಹಾಡನ್ನು ಅವರು ಎರಡನೇ ಚರಣದಲ್ಲಿ ಹೇಳ್ತಾರೆ. ಏನಂತ ಹೇಳಿದಪ್ಪ, ಅವ್ರಿಗೆ ಒಂದು ಕರೆಯನ್ನ ಕೊಡ್ತಾರೆ. ಏನಂತ, ಯಾರಿಗರು ನಿಮ್ಮಲ್ಲಿ ಮದಕರಿಯ ನಾಯಕ, ಎಚ್ಚೆದಿಗೆ ಎಚ್ಚಮ ರಣಧೀರರು ನುಡಿದಾಸರು, ಉಳಿದಿಹುದೆ ನಿಮ್ಮಲ್ಲಿ ಪೈಸಲದ ಕಿಡಿಗಳು, ಬಣ್ಣ ಮಳೆ ಸುರಿಸಿದ ಹರಿರಾಯರ ತೋಳ್ಬಲಗಳು. ಅಂದ್ರೆ ನಮ್ಮ ಯುವಕರಲ್ಲಿ ಇವತ್ತು ಮದಕರಿಯ ನಾಯಕರ ಹಾಗೆ ಮತ್ತು ನಮ್ಮ ದೇಶದ ಸ್ವಾತಂತ್ರ್ಯದ ಬಗ್ಗೆ ಅವರಿಗೆ ಅರಿವಿಲ್ಲ. ಮತ್ತು ಹೊಯ್ಸಳರ ಕಿಡಿಗಳು, ಹೊಯ್ಸಳ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿರ್ತಕ್ಕಂತಹ ಬಣ್ಣ ಮಳೆಯ ಬಂಗಾರ, ಆ ಬಂಗಾರದ ಮಳೆಯನ್ನೇ ಸೂಚಿಸಿರ್ತಕ್ಕಂತಹ ವಿಜಯನಗರದಲ್ಲಿರ್ತಕ್ಕಂತಹ ಕೃಷ್ಣರಾಯರಾಗಿರ್ಬೋದು, ಹರಿರಾಯರಾಗಿರ್ಬೋದು, ಆ ಹರಿರಾಯರ ಮತ್ತು ವಿಜಯನಗರದಲ್ಲಿರ್ತಕ್ಕಂಥ ಕೃಷ್ಣದೇವರಾಯರಂತಹ ಒಂದು ಶಕ್ತಿ ಅಂತಕ್ಕಂಥದ್ದು ನಮ್ಮ ಇವತ್ತು ಯುವಕರಲ್ಲಿ ಏನಾಗೈತಿ, ಮಾಯವಾಗೈತಿ. ಅದಕ್ಕೆ ಆ ಒಂದು ಹಾಡಿನ ಮುಖಾಂತರ ಅವರು ಯುವಕರನ್ನ ಎತ್ತಿಸ್ತಾರೆ. ಇನ್ನ ರಾಮಾಚಾರಿ ಸಿನಿಮಾದಲ್ಲಿ ಅವಾಗ ಮಲಾಶ್ರೀ ಎಲ್ಲ ರಾಮಾಚಾರಿ ಸಿನಿಮಾ ಅಂತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವಾಗ ಮಲಾಶ್ರೀ ಹೇಳ್ತಾರ, ಆಕಾಶದಲ್ಲಿ ಇರ್ತಕ್ಕಂಥದ್ದು ಏನು ಮೋಡಲಿಗೂ ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ಚಿಕ್ಕಿಗಳಾಗಿರ್ಬೋದು, ಅದಕ್ಕೆ ಯಾವ ಮಾಯಗಾರ ಆಕಾಶದಲ್ಲಿ ಚಿತ್ತಾರವನ್ನ ಮೂಡಿಸಿದ್ದಾನೆ, ಯಾವ ಮಾಯಗಾರ ಇದು ಆಕಾಶದೊಳಗ ಸೂರ್ಯನಾಗಿರ್ಬೋದು, ಚಂದ್ರನಾಗಿರ್ಬೋದು, ಚುಕ್ಕಿನಾಗಿರ್ಬೋದು, ಯಾರು ಇದು ಒಂದು ಮಾಯವನ್ನ ಮಾಡಿದ್ದಾರೆ, ಚಿತ್ರವನ್ನು ಮೂಡಿಸಿದ್ದಾರೆ. ಮತ್ತೆ ಈಗ ಒಂದು ಭೂಮಿ ಮೇಲೆ ಯಾವ ತೋಟಗಾರ ಬೆಟ್ಟ ಗುಡ್ಡ ಹೊರ ಗಿಡ ಬಳ್ಳಿ ಇವನ್ನ ಯಾರು ಮಾಡಿದಾರ, ಯಾರ ತೋಟಗಾರ ಅಂತಕ್ಕಂಥ ಮಾತನ್ನ ರಾಮಾಚಾರ್ಯಲ್ಲಿ ಮನಸ್ಸು ಹಾಕ್ತಾರೆ. ಕೇಳ್ತಾರೆ, ಆಕಾಶದಾಗೆ ಯಾರು ಮಾಯಗಾರನು ಚಿತ್ತಾರ ಮಾಡಿ ಹೋಗೋನೇ, ಈ ಭೂಮಿ ಮ್ಯಾಗೆ ಯಾರು ತೋಟಗಾರನು ಮಲೆನಾಡ ಮಾಡಿ ಹೋಗೋನೇ. ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಲ ಅದೇ ಒಂದನೇ ಚರಣದಲ್ಲಿ ಎಷ್ಟು ಮನುಷ್ಯ ಸ್ವಾರ್ಥಿ ಅಂತಕ್ಕಂಥ